ತಾವು ಹೇಗೆ ನೋಡ್ತಾ ಇದ್ರಿ ಈ ಪ್ರಕರಣವನ್ನ? ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿಯೊಬ್ಬರ ಮೊಮ್ಮಗ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ರು. ಮಾಜಿ ಸಂಸದರು, ಮಾಜಿ ಮಂತ್ರಿಗಳ ಮಗನೊಬ್ಬ ಇದರಲ್ಲಿ ಈ ಪ್ರಕರಣದ ಆರೋಪಿಯಾಗಿದ್ರು. ಹೀಗೆಲ್ಲ ಇದ್ದಂತ ಹೈ ಪ್ರೊಫೈಲ್ ಪ್ರಕರಣ ಇದು. ತಾವು ಹೇಗೆ ನೋಡ್ತಾ ಇದ್ರಿ ಶುರುವಿನಲ್ಲಿ ಈ ಪ್ರಕರಣವನ್ನ? ಅಪರಾಧಿ ಅಥವಾ ಆರೋಪಿ ಒಬ್ಬ ಮಾಜಿ ಸಂಸದ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇದರಲ್ಲಿ ಸಿಲುಕಿಕೊಂಡಿದ್ರಲ್ಲ ಸಂತ್ರಸ್ತೆಯರು ಮತ್ತೆ ಅವ್ರ ಕುಟುಂಬ, ಅವರು ಅನುಭವಿಸಿದ ಹಿಂಸೆ, ಅವರ ಕಣ್ಣೀರು, ಅವ್ರು ಹಾಕಿದಂತ ಶಾಪ, ಇದನ್ನ ನಾನು ಇಲ್ಲಿ ಹಾಸನದವಳಾಗಿ ಪ್ರತಿ ಕ್ಷಣ ಅದನ್ನ ತುಂಬಾ ಬೇಗುದಿಯಿಂದ ಗಮನಿಸಿದೀನಿ. ಹಾಗಾಗಿ ನನಗೆ ಒಂದು ತೀವ್ರವಾದಂತಹ ತುಡಿತ ಇತ್ತು. ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವ ರೀತಿ ಇದಕ್ಕೆ ಶಿಕ್ಷೆಯ ಪ್ರಮಾಣ ಅಥವಾ ತೀರ್ಪು ಯಾವ ರೀತಿ ಬರುತ್ತೆ ಅಂತ ಹೇಳಿ. ಒಂದು ಸಣ್ಣ ಸಮಾಧಾನ ನಿನ್ನೆ ಶಿಕ್ಷೆ ಡಿಕ್ಲೇರ್ ಆದ್ಮೇಲೆ ಮತ್ತು ಇವತ್ತು ಅದರ ಪ್ರಮಾಣವನ್ನ ಗುರುತಿಸಿದ ಮೇಲೆ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ನ್ಯಾಯಾಂಗದ ಮೇಲೆ ಮತ್ತೊಮ್ಮೆ ಭರವಸೆ ಬಂದಿದೆ. ಎಷ್ಟೇ ಪ್ರಭಾವಿಗಳಾಗಿದ್ರು, ಅವ್ರ ಹಣ, ಅಧಿಕಾರ, ಅವ್ರ ರಾಜಕೀಯ ಯಾವುದೇ ಪ್ರಭಾವಗಳಿದ್ರು ತಪ್ಪಿತಸ್ಥರಿಗೆ, ಅಪರಾಧಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥದ್ದು, ಸತ್ಯಕ್ಕೆ ಯಾವತ್ತು ಜಯ ಇದ್ದೇ ಇದೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ನ್ಯಾಯಾಂಗ ಎತ್ತಿ ಹಿಡಿದು ಎಲ್ಲ ನಮ್ಮ ಸಂತ್ರಸ್ತೆಯರಿಗೆ, ಕುಟುಂಬದವರಿಗೆ, ಅವರ ಕುಟುಂಬದವರಿಗೆ ಸಮಾಧಾನ ತಂದ್ಕೊಟ್ಟಿದೆ. ನಮ್ಮಂತ ಹೋರಾಟಗಾರರಿಗೆ ಮತ್ತಷ್ಟು ಬಲವನ್ನ ತಂದ್ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ರೂಪಾ ಮೇಡಮ್, ಒಬ್ರು ಜನಪ್ರತಿನಿಧಿಯಾಗಿ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನದಲ್ಲಿದ್ದಂತ ವ್ಯಕ್ತಿ ಈ ರೀತಿ ವಿಕೃತಿಯನ್ನ ಮೆರೀತಾರೆ. ಆ ಅಮಾಯಕರು ಅವ್ರನ್ನ ಹೀಗೆಲ್ಲ ನೋಡ್ತಾರೆ, ಇಷ್ಟು ತುಚ್ಛವಾಗಿ ನೋಡ್ತಾರೆ. ಫೈನಲಿ ನ್ಯಾಯ ಗೆದ್ದಿದೆ. ಕಾನೂನು ಇವತ್ತು ಪಾಠ ಕಲಿಸಿದೆ, ಇವತ್ತು ಶಿಕ್ಷೆ ವಿಧಿಸಿದೆ. ಈ ಒಂದು ಶಿಕ್ಷೆ ಪ್ರಮಾಣದ ಬಗ್ಗೆ ಹತ್ತಾರು ಮಾತುಗಳಿತ್ತು, ಚರ್ಚೆಗಳಿತ್ತು. ತಾವು ಹೇಗೆ ನೋಡ್ತಾ ಇದ್ರಿ? ತಮ್ಮ ಒಂದು ಬೇಡಿಕೆ ಏನಾಗಿತ್ತು? ಅಲ್ಲ, ಖಂಡಿತವಾಗಿ ನಮ್ಮ ಭಾರತೀಯ ನ್ಯಾಯಾಂಗದ ಇದು ಕಾನೂನಿನ ಪ್ರಕಾರ ಹೈಯೆಸ್ಟ್ ಇದೇ ಶಿಕ್ಷೆನೇ ಸಿಗಬಹುದು ಅನ್ನುವಂಥದ್ದಿತ್ತು ನಮ್ಗೆ. ಆದ್ರೂ ಕೂಡ ಎಷ್ಟೇ ಶಿಕ್ಷೆಯ ಪ್ರಮಾಣ ದೊಡ್ಡದಾಗಿದ್ರು ಕೂಡ ಇವತ್ತು ತುಂಬಾ ಜನ ಹೆಣ್ಮಕ್ಳು, ನಮ್ಮ SIT ಅವರು ಅಂದಾಜಿಸಿದ ಹಾಗೇನೆ 70ಕ್ಕೂ ಹೆಚ್ಚು ಹೆಣ್ಮಕ್ಳುಗಳನ್ನ ಐಡೆಂಟಿಫೈ ಮಾಡಿದೀವಿ ವಿಡಿಯೋ ಫೋಟೋಗಳಲ್ಲಿ ಅಂತ ಹೇಳಿರೋ ಪ್ರಕಾರನೇ ನೀವು ಲೆಕ್ಕ ತಗೊಂಡು ಅವ್ರ ಮೇಲೆ ಆಗಿರುವ ದೌರ್ಜನ್ಯ, ಅವ್ರ ಅನುಭವಿಸಿದ ನೋವು, ಸಂಕಟಕ್ಕೆ ಯಾವತ್ತಾದ್ರೂ ಈ ಶಿಕ್ಷೆಯ ಜೀವಾವಧಿ ಶಿಕ್ಷೆ ಕೊಟ್ರು ಈ ಅವರು ಅನುಭವಿಸಿದ ನೋವಿಗೆ, ಸಂಕಟಕ್ಕೆ ಇದು ಟ್ಯಾಲಿ ಮಾಡಕ್ ಆಗತ್ತಾ ಯಾವತ್ತಾದ್ರೂ? ನಾವು ಖಂಡಿತವಾಗೂ ಸಾಧ್ಯ ಇಲ್ಲ. ಹಾಗಾಗಿ ಅಟ್ಮೋಸ್ಟ್ ಆಗಿರುವಂತಹ ತುಂಬಾ ಪ್ರಬಲವಾದಂತಹ ತೀರ್ಪೇ ಇದಕ್ಕೆ ಬರಬೇಕು, ಶಿಕ್ಷೆನೇ ಇದಕ್ಕೆ ವಿಧಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಹೋರಾಟಗಾರರದ್ದಾಗಿತ್ತು. ಅದರಂತೆ ಇವತ್ತು ಜೀವಾವಧಿ ಶಿಕ್ಷೆ ವಿಧಿಸಿರೋದು ಒಂದ್ ಸಣ್ಣ ಸಮಾಧಾನವನ್ನ. ಈ ತೀರ್ಪಿಗೆ ಮಾತ್ರ ಅಂತಲ್ಲ, ಈ ಮಹಿಳೆಗೆ ಮಾತ್ರ ಅಂತಲ್ಲ ನಾನು ಹೇಳ್ತಿರೋದು, ಒಟ್ಟಾರೆ ಇಡೀ ಸಂತ್ರಸ್ತರ ಯಾರಿದ್ದಾರೆ, ನೊಂದವ್ರು ಯಾರಿದ್ದಾರೆ, ಅವರೆಲ್ಲರ ಪರವಾಗಿ ನನಗೆ ಒಂದು ಅವರು ಕೂಡ ಇವತ್ತು ಸಣ್ಣ ನಿಟ್ಟುಸಿರು ಬಿಟ್ಟಿದಾರಲ್ಲ, ಹಂಗಾಗಿ ಒಂದ್ ಸಣ್ಣ ಸಮಾಧಾನ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದೊಂದು ತುಂಬಾ ಹೆಮ್ಮೆ ಪಡುವ, ತುಂಬಾ ಖುಷಿ ಪಡುವಂತಹ, ಸಂಭ್ರಮಿಸುವಂತಹ ಕ್ಷಣ ಅಲ್ಲ. ಇವತ್ತಿಗೂ ಕೂಡ ಈ ಮೌನ ಇದೆಯಲ್ಲ, 70ರಷ್ಟು ಹೆಣ್ಮಕ್ಳಲ್ಲಿ 4 ಜನ ಮಾತ್ರ ಕೋರ್ಟಿಗೆ ಇದಕ್ಕೆ ಬಂದು ಪ್ರಕರಣ ದಾಖಲಿಸಕ್ಕಾಯ್ತು, ಕೋರ್ಟ್ ಅಲ್ಲಿ ಈ ತೀರ್ಮಾನ ತಗೊಳಕ್ಕಾಯ್ತು ಅಂತಂದ್ರೆ ನಾವಿನ್ನು ಎಷ್ಟು ಆತಂಕಕಾರಿಯಾದಂತಹ ಹಂತದಲ್ಲಿ ಹೆಣ್ಮಕ್ಳುಗಳು ಇದಾರೆ ಅನ್ನೋದನ್ನ ನಾವು ಗುರುತಿಸ್ಬೇಕಲ್ವಾ. ಹಾಗಾಗಿ ಒಂದ್ ಸಣ್ಣ ಸಮಾಧಾನ ಖಂಡಿತ. ರೂಪಾ ಮೇಡಮ್, ನೋಡಿ ಆ ಸಮಯದಲ್ಲಿ ಆ ಫೋಟೋಗಳು, ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ರೆ ಆ ಸಂತ್ರಸ್ತೆಯರ ಮನಸ್ಸಿನಲ್ಲಿ ಆದಂತ ವೇದನೆ, ಅವರ ಒಂದು ಪರಿಸ್ಥಿತಿ ಹೇಗಿರಬೇಡ. ಇವತ್ತು ಇಂಥದ್ದೊಂದು ತೀರ್ಪು ಬಂದಾದ ನಂತರ ಅವರು ಎಷ್ಟು ನಿಟ್ಟುಸಿರು ಬಿಟ್ಟಿರಬೇಡ ಮೇಡಮ್. ತಮ್ಮ ಹೋರಾಟ ಎಲ್ಲ ಹೇಗಿತ್ತು? ಖಂಡಿತವಾಗೂ ಅಲ್ಲ, ನಮ್ಮ ಹೋರಾಟ ಸಂತ್ರಸ್ತೆಯರ ಪರ ಮಾತ್ರನೇ ನಾವು ಯಾವತ್ತೂ ಯೋಚನೆ ಮಾಡಿದ್ದು. ಪ್ರತಿ ಕ್ಷಣದಲ್ಲೂ ನಾವು ಹೋರಾಟ ಮಾಡುವಾಗ ಸಂತ್ರಸ್ತೆಯರ ಘನತೆಯನ್ನ ಎತ್ತಿಡಿಬೇಕು. ಈ ಸಮಾಜದಲ್ಲಿ ಪ್ರಭಾವಿಗಳು ಯಾವ್ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ಳುವ ಸಾಧ್ಯತೆ ಇದೆ ಹೆಣ್ಮಕ್ಳುಗಳನ್ನ ಅಂತ ಯೋಚನೆ ಮಾಡ್ದೇನೆ ಈ ಹೆಣ್ಮಕ್ಳು ತಪ್ಪಿತಸ್ಥರು ಅಂತ ನಿಲ್ಲಿಸುವಂತ ಸಂದರ್ಭದಲ್ಲೆಲ್ಲ ಮತ್ತೆ ನಾವು ಹೇಳ್ತಾ ಇದ್ದಿದ್ದು, ಒಬ್ಬ ಸಂಸದ ಅಂತಂದ್ರೆ ಕಾನೂನು, ಇಡಿಯಾಗಿ ಕಾನೂನು ತಿಳ್ಕೊಂಡು ಕಾನೂನನ್ನ ಇಂಪ್ಲಿಮೆಂಟೇಷನ್ ಮಾಡುವಂತ ಸ್ಥಾನದಲ್ಲಿ ಇರುವಂತ ವ್ಯಕ್ತಿ ಈ ರೀತಿ ಕಾನೂನನ್ನ ತಾನೇ ಉಲ್ಲಂಘನೆ ಮಾಡಿ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದು ಖಂಡಿತವಾಗಿ ಎಲ್ಲ ರೀತಿಯಲ್ಲೂ ಕೂಡ ಇದು ಅಕ್ಷಮ್ಯವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಅದನ್ನ ಹೇಳಿದ್ದು, ಬರೀ ಅವತ್ತು ಬಿಡುಗಡೆ ಆದಾಗ ಮಾತ್ರ ಅಲ್ಲ, ಅವ್ರು ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿ ನರಳುವಂತ ಸ್ಥಿತಿ ಬಂದಿಟ್ಟಿದೆ. ಅದೆಲ್ಲ ವಿಡಿಯೋ ಹಂಚಿಕೆ ಆಗಿದ್ರಿಂದ, ಅದು ಹಾದಿ ಬೀದಿಯಲ್ಲಿ ಹಂಚಿಕೆ ಆಗಿದ್ರಿಂದ ಇವತ್ತು ಅವರು ತಲೆ ಎತ್ತಿ ಬದುಕಲಾರ್ದಂತ ಸ್ಥಿತಿಯನ್ನ
ತಂದಿಟ್ಟಿದ್ದಂತಹ ಪರಿಸ್ಥಿತಿ ಇದೆಯಲ್ಲ, ಅದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳಿರ್ಬಹುದು, ಇವ್ರು ಮಾಡಿದ್ದಿರ್ಬಹುದು, ಎಲ್ಲವನ್ನು ಸೇರಿಸಿ ನಾನು ಅಕ್ಷಮ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಐತಿಹಾಸಿಕ ತೀರ್ಪು ಮೇಡಮ್, ಇದೊಂದು ಐತಿಹಾಸಿಕ ತೀರ್ಪು. ಒಬ್ರು ಮಾಜಿ ಪ್ರಧಾನಿಗಳ ಮೊಮ್ಮಗ ಇವತ್ತು ಆತ ಅಪರಾಧಿ ಅಂತ ಹೇಳಿ ಇವತ್ತು ಕೋರ್ಟ್ ಆದೇಶ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಐತಿಹಾಸಿಕ ತೀರ್ಪು ಇದು. ದೇಶದ ಕಾನೂನು ವ್ಯವಸ್ಥೆಗೆ ಏನ್ ಸಂದೇಶ ಹೋಗ್ಬೋದು, ಅಥವಾ ದೇಶದ ಜನರಿಗೆ 145 ಕೋಟಿ ಜನರಿಗೆ ಏನ್ ಸಂದೇಶ ರವಾನಿಸಬಹುದು ಮೇಡಮ್ ಇದೊಂದು ತೀರ್ಪು? ಖಂಡಿತವಾಗೂನು ನೊಂದವರು ತಾವು ಸತ್ಯವಾಗಿದ್ರೆ ಅವರಿಗೆ ಯಾವತ್ತಿದ್ರೂ ಕೂಡ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾದಂತಹ ತೀರ್ಪನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಎತ್ತಿ ಹಿಡಿದಿದ್ದಾರೆ. ನಾನು ಅದಕ್ಕೆ ಹೇಳಕ್ ಇಷ್ಟಪಡ್ತಿದ್ದೀನಿ. ನಾನು ಆಗ್ಲಿಂದನೂ ನಮ್ಮ ನ್ಯಾಯಾಂಗ ವ್ಯವಸ್ಥೆ ರೂಪಾ ಮೇಡಮ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ತಾವು ಹೇಗೆ ನೋಡ್ತಾ ಇದ್ರಿ ಈ ಪ್ರಕರಣವನ್ನ? ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿಯೊಬ್ಬರ ಮೊಮ್ಮಗ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ರು. ಮಾಜಿ ಸಂಸದರು, ಮಾಜಿ ಮಂತ್ರಿಗಳ ಮಗನೊಬ್ಬ ಇದರಲ್ಲಿ ಈ ಪ್ರಕರಣದ ಆರೋಪಿಯಾಗಿದ್ರು. ಹೀಗೆಲ್ಲ ಇದ್ದಂತ ಹೈ ಪ್ರೊಫೈಲ್ ಪ್ರಕರಣ ಇದು. ತಾವು ಹೇಗೆ ನೋಡ್ತಾ ಇದ್ರಿ ಶುರುವಿನಲ್ಲಿ ಈ ಪ್ರಕರಣವನ್ನ? ಅಪರಾಧಿ ಅಥವಾ ಆರೋಪಿ ಒಬ್ಬ ಮಾಜಿ ಸಂಸದ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇದರಲ್ಲಿ ಸಿಲುಕಿಕೊಂಡಿದ್ರಲ್ಲ ಸಂತ್ರಸ್ತೆಯರು ಮತ್ತೆ ಅವ್ರ ಕುಟುಂಬ, ಅವರು ಅನುಭವಿಸಿದ ಹಿಂಸೆ, ಅವರ ಕಣ್ಣೀರು, ಅವ್ರು ಹಾಕಿದಂತ ಶಾಪ, ಇದನ್ನ ನಾನು ಇಲ್ಲಿ ಹಾಸನದವಳಾಗಿ ಪ್ರತಿ ಕ್ಷಣ ಅದನ್ನ ತುಂಬಾ ಬೇಗುದಿಯಿಂದ ಗಮನಿಸಿದ್ದೀನಿ. ಹಾಗಾಗಿ ನನಗೆ ಒಂದು ತೀವ್ರವಾದಂತಹ ತುಡಿತ ಇತ್ತು. ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವ ರೀತಿ ಇದಕ್ಕೆ ಶಿಕ್ಷೆಯ ಪ್ರಮಾಣ ಅಥವಾ ತೀರ್ಪು ಯಾವ ರೀತಿ ಬರುತ್ತೆ ಅಂತ ಹೇಳಿ. ಒಂದು ಸಣ್ಣ ಸಮಾಧಾನ ನಿನ್ನೆ ಶಿಕ್ಷೆ ಡಿಕ್ಲೇರ್ ಆದ್ಮೇಲೆ ಮತ್ತು ಇವತ್ತು ಅದರ ಪ್ರಮಾಣವನ್ನ ಗುರುತಿಸಿದ ಮೇಲೆ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ನ್ಯಾಯಾಂಗದ ಮೇಲೆ ಮತ್ತೊಮ್ಮೆ ಭರವಸೆ ಬಂದಿದೆ. ಎಷ್ಟೇ ಪ್ರಭಾವಿಗಳಾಗಿದ್ರು, ಅವರು ಹಣ, ಅಧಿಕಾರ, ಅವ್ರ ರಾಜಕೀಯ ಯಾವುದೇ ಪ್ರಭಾವಗಳಿದ್ರು ತಪ್ಪಿತಸ್ಥರಿಗೆ, ಅಪರಾಧಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥದ್ದು, ಸತ್ಯಕ್ಕೆ ಯಾವತ್ತು ಜಯ ಇದ್ದೇ ಇದೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ನ್ಯಾಯಾಂಗ ಎತ್ತಿ ಹಿಡಿದು ಎಲ್ಲ ನಮ್ಮ ಸಂತ್ರಸ್ತೆಯರಿಗೆ, ಕುಟುಂಬದವರಿಗೆ, ಅವರ ಕುಟುಂಬದವರಿಗೆ ಸಮಾಧಾನ ತಂದ್ಕೊಟ್ಟಿದೆ. ನಮ್ಮಂತ ಹೋರಾಟಗಾರರಿಗೆ ಮತ್ತಷ್ಟು ಬಲವನ್ನ ತಂದ್ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ರೂಪಾ ಮೇಡಮ್, ಒಬ್ರು ಜನಪ್ರತಿನಿಧಿಯಾಗಿ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನದಲ್ಲಿದ್ದಂತ ವ್ಯಕ್ತಿ ಈ ರೀತಿ ವಿಕೃತಿಯನ್ನ ಮೆರೀತಾರೆ. ಆ ಅಮಾಯಕರು ಅವ್ರನ್ನ ಹೀಗೆಲ್ಲ ನೋಡ್ತಾರೆ, ಇಷ್ಟು ತುಚ್ಛವಾಗಿ ನೋಡ್ತಾರೆ. ಫೈನಲಿ ನ್ಯಾಯ ಗೆದ್ದಿದೆ. ಕಾನೂನು ಇವತ್ತು ಪಾಠ ಕಲಿಸಿದೆ, ಇವತ್ತು ಶಿಕ್ಷೆ ವಿಧಿಸಿದೆ. ಈ ಒಂದು ಶಿಕ್ಷೆ ಪ್ರಮಾಣದ ಬಗ್ಗೆ ಹತ್ತಾರು ಮಾತುಗಳಿತ್ತು, ಚರ್ಚೆಗಳಿತ್ತು. ತಾವು ಹೇಗೆ ನೋಡ್ತಾ ಇದ್ರಿ? ತಮ್ಮ ಒಂದು ಬೇಡಿಕೆ ಏನಾಗಿತ್ತು? ಅಲ್ಲ, ಖಂಡಿತವಾಗಿ ನಮ್ಮ ಭಾರತೀಯ ನ್ಯಾಯಾಂಗದ ಇದು ಕಾನೂನಿನ ಪ್ರಕಾರ ಹೈಯೆಸ್ಟ್ ಇದೆ ಶಿಕ್ಷೆನೇ ಸಿಗಬಹುದು ಅನ್ನುವಂಥದ್ದಿತ್ತು ನಮ್ಗೆ. ಆದ್ರೂ ಕೂಡ ಎಷ್ಟೇ ಶಿಕ್ಷೆಯ ಪ್ರಮಾಣ ದೊಡ್ಡದಾಗಿದ್ರು ಕೂಡ ಇವತ್ತು ತುಂಬಾ ಜನ ಹೆಣ್ಮಕ್ಳು, ನಮ್ಮ SIT ಅವರು ಅಂದಾಜಿಸಿದ ಹಾಗೇನೆ 70ಕ್ಕೂ ಹೆಚ್ಚು ಹೆಣ್ಮಕ್ಳುಗಳನ್ನ ಐಡೆಂಟಿಫೈ ಮಾಡಿದೀವಿ ವಿಡಿಯೋ ಫೋಟೋಗಳಲ್ಲಿ ಅಂತ ಹೇಳಿರೋ ಪ್ರಕಾರನೇ ನೀವು ಲೆಕ್ಕ ತಗೊಂಡು ಅವ್ರ ಮೇಲೆ ಆಗಿರುವ ದೌರ್ಜನ್ಯ, ಅವ್ರ ಅನುಭವಿಸಿದ ನೋವು, ಸಂಕಟಕ್ಕೆ ಯಾವತ್ತಾದ್ರೂ ಈ ಶಿಕ್ಷೆಯ ಜೀವಾವಧಿ ಶಿಕ್ಷೆ ಕೊಟ್ರು ಈ ಅವ್ರು ಅನುಭವಿಸಿದ ನೋವಿಗೆ, ಸಂಕಟಕ್ಕೆ ಇದು ಟ್ಯಾಲಿ ಮಾಡಕ್ ಆಗತ್ತಾ ಯಾವತ್ತಾದ್ರೂ? ನಾವು ಖಂಡಿತವಾಗೂ ಸಾಧ್ಯ ಇಲ್ಲ. ಹಾಗಾಗಿ ಅಟ್ಮೋಸ್ಟ್ ಆಗಿರುವಂತಹ ತುಂಬಾ ಪ್ರಬಲವಾದಂತಹ ತೀರ್ಪೇ ಇದಕ್ಕೆ ಬರಬೇಕು, ಶಿಕ್ಷೆನೇ ಇದಕ್ಕೆ ವಿಧಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಹೋರಾಟಗಾರರದ್ದಾಗಿತ್ತು. ಅದರಂತೆ ಇವತ್ತು ಜೀವಾವಧಿ ಶಿಕ್ಷೆ ವಿಧಿಸಿರೋದು ಒಂದ್ ಸಣ್ಣ ಸಮಾಧಾನವನ್ನ. ಈ ತೀರ್ಪಿಗೆ ಮಾತ್ರ ಅಂತಲ್ಲ, ಈ ಮಹಿಳೆಗೆ ಮಾತ್ರ ಅಂತಲ್ಲ ನಾನು ಹೇಳ್ತಿರೋದು, ಒಟ್ಟಾರೆ ಇಡೀ ಸಂತ್ರಸ್ತರ ಯಾರಿದ್ದಾರೆ, ನೊಂದವ್ರು ಯಾರಿದ್ದಾರೆ, ಅವರೆಲ್ಲರ ಪರವಾಗಿ ನನಗೆ ಒಂದು ಅವರು ಕೂಡ ಇವತ್ತು ಸಣ್ಣ ನಿಟ್ಟುಸಿರು ಬಿಟ್ಟಿದಾರಲ್ಲ, ಹಂಗಾಗಿ ಒಂದ್ ಸಣ್ಣ ಸಮಾಧಾನ ಅಂತ ಯಾಕೆ ಹೇಳ್ತಿದ್ನಿ ಅಂದ್ರೆ, ಇದೊಂದು ತುಂಬಾ ಹೆಮ್ಮೆ ಪಡುವ, ತುಂಬಾ ಖುಷಿ ಪಡುವಂತಹ, ಸಂಭ್ರಮಿಸುವಂತಹ ಕ್ಷಣ ಅಲ್ಲ. ಇವತ್ತಿಗೂ ಕೂಡ ಈ ಮೌನ ಇದೆಯಲ್ಲ, 70ರಷ್ಟು ಹೆಣ್ಮಕ್ಳಲ್ಲಿ 4 ಜನ ಮಾತ್ರ
ಕೋರ್ಟಿಗೆ ಇದಕ್ಕೆ ಬಂದು ಪ್ರಕರಣ ದಾಖಲಿಸಕ್ಕಾಯ್ತು, ಕೋರ್ಟ್ ಅಲ್ಲಿ ಈ ತೀರ್ಮಾನ ತಗೊಳಕ್ಕಾಯ್ತು ಅಂತಂದ್ರೆ ನಾವಿನ್ನು ಎಷ್ಟು ಆತಂಕಕಾರಿಯಾದಂತ ಹಂತದಲ್ಲಿ ಹೆಣ್ಮಕ್ಳುಗಳು ಇದಾರೆ ಅನ್ನೋದನ್ನ ನಾವು ಗುರುತಿಸ್ಬೇಕಲ್ವಾ. ಹಾಗಾಗಿ ಒಂದ್ ಸಣ್ಣ ಸಮಾಧಾನ ಖಂಡಿತ. ರೂಪಾ ಮೇಡಮ್ ನೋಡಿ, ಆ ಸಮಯದಲ್ಲಿ ಆ ಫೋಟೋಗಳು, ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ರೆ ಆ ಸಂತ್ರಸ್ತೆಯರ ಮನಸ್ಸಿನಲ್ಲಿ ಆದಂತ ವೇದನೆ, ಅವರ ಒಂದು ಪರಿಸ್ಥಿತಿ ಹೇಗಿರಬೇಡ. ಇವತ್ತು ಇಂಥದ್ದೊಂದು ತೀರ್ಪು ಬಂದಾದ ನಂತರ ಅವರು ಎಷ್ಟು ನಿಟ್ಟುಸಿರು ಬಿಟ್ಟಿರಬೇಡ ಮೇಡಮ್. ತಮ್ಮ ಹೋರಾಟ ಎಲ್ಲ ಹೇಗಿತ್ತು? ಖಂಡಿತವಾಗೂ ಅಲ್ಲ, ನಮ್ಮ ಹೋರಾಟ ಸಂತ್ರಸ್ತೆಯರ ಪರ ಮಾತ್ರನೇ ನಾವು ಯಾವತ್ತೂ ಯೋಚನೆ ಮಾಡಿದ್ದು. ಪ್ರತಿ ಕ್ಷಣದಲ್ಲೂ ನಾವು ಹೋರಾಟ ಮಾಡುವಾಗ ಸಂತ್ರಸ್ತೆಯರ ಘನತೆಯನ್ನ ಎತ್ತಿಡಿಬೇಕು. ಈ ಸಮಾಜದಲ್ಲಿ ಪ್ರಭಾವಿಗಳು ಯಾವ್ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ಳುವ ಸಾಧ್ಯತೆ ಇದೆ ಹೆಣ್ಮಕ್ಳುಗಳನ್ನ ಅಂತ ಯೋಚನೆ ಮಾಡ್ದೇನೆ ಈ ಹೆಣ್ಮಕ್ಳು ತಪ್ಪಿತಸ್ಥರು ಅಂತ ನಿಲ್ಲಿಸುವಂತ ಸಂದರ್ಭದಲ್ಲೆಲ್ಲ ಮತ್ತೆ ನಾವು ಹೇಳ್ತಾ ಇದ್ದಿದ್ದು, ಒಬ್ಬ ಸಂಸದ ಅಂತಂದ್ರೆ ಕಾನೂನು ಇಡಿಯಾಗಿ ಕಾನೂನು ತಿಳ್ಕೊಂಡು ಕಾನೂನನ್ನ ಇಂಪ್ಲಿಮೆಂಟೇಷನ್ ಮಾಡುವಂತ ಸ್ಥಾನದಲ್ಲಿ ಇರುವಂತ ವ್ಯಕ್ತಿ ಈ ರೀತಿ ಕಾನೂನನ್ನ ತಾನೇ ಉಲ್ಲಂಘನೆ ಮಾಡಿ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದು ಖಂಡಿತವಾಗಿ ಎಲ್ಲ ರೀತಿಯಲ್ಲೂ ಕೂಡ ಇದು ಅಕ್ಷಮ್ಯವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಅದನ್ನ ಹೇಳಿದ್ದು, ಬರೀ ಅವತ್ತು ಬಿಡುಗಡೆ ಆದಾಗ ಮಾತ್ರ ಅಲ್ಲ, ಅವ್ರು ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿ ನರಳುವಂತ ಸ್ಥಿತಿ ಬಂದಿಟ್ಟಿದೆ. ಅದೆಲ್ಲ ವಿಡಿಯೋ ಹಂಚಿಕೆ ಆಗಿದ್ರಿಂದ, ಅದು ಹಾದಿ ಬೀದಿಯಲ್ಲಿ ಹಂಚಿಕೆ ಆಗಿದ್ರಿಂದ ಇವತ್ತು ಅವರು ತಲೆ ಎತ್ತಿ ಬದುಕಲಾರ್ದಂತ ಸ್ಥಿತಿಯನ್ನ ತಂದಿಟ್ಟಿದ್ದಂತಹ ಪರಿಸ್ಥಿತಿ ಇದೆಯಲ್ಲ, ಅದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳಿರ್ಬಹುದು, ಇವ್ರು ಮಾಡಿದ್ದಿರ್ಬಹುದು, ಎಲ್ಲವನ್ನು ಸೇರಿಸಿ ನಾನು ಅಕ್ಷಮ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಐತಿಹಾಸಿಕ ತೀರ್ಪು ಮೇಡಮ್, ಇದೊಂದು ಐತಿಹಾಸಿಕ ತೀರ್ಪು. ಒಬ್ರು ಮಾಜಿ ಪ್ರಧಾನಿಗಳ ಮೊಮ್ಮಗ ಇವತ್ತು ಆತ ಅಪರಾಧಿ ಅಂತ ಹೇಳಿ ಇವತ್ತು ಕೋರ್ಟ್ ಆದೇಶ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಐತಿಹಾಸಿಕ ತೀರ್ಪು ಇದು. ದೇಶದ ಕಾನೂನು ವ್ಯವಸ್ಥೆಗೆ ಏನ್ ಸಂದೇಶ ಹೋಗ್ಬೋದು, ಅಥವಾ ದೇಶದ ಜನರಿಗೆ 145 ಕೋಟಿ ಜನರಿಗೆ ಏನ್ ಸಂದೇಶ ರವಾನಿಸಬಹುದು ಮೇಡಮ್ ಇದೊಂದು ತೀರ್ಪು? ಖಂಡಿತವಾಗೂ ನೊಂದವರು